ವಸುದೇವಸುರಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. 8ನೇ ಅಧ್ಯಾಯ 28 ಶ್ಲೋಕ. ಅಕ್ಷರ ಬ್ರಹ್ಮಯೋಗ. ಅಕ್ಷರ ಜೀವಾತ್ಮ, ಬ್ರಹ್ಮ ಪರಮಾತ್ಮ, ಇವರಿಗೂ ಸೇರತಕ್ಕಂಥದ್ದಕ್ಕೆ ಯೋಗ ಅಂತ ಹೆಸರು. ಹೇಗೆ ಸೇರಬಹುದು? 18 ಅಧ್ಯಾಯ ಹೇಳಿದ್ದಾರೆ. 18 ಅಧ್ಯಾಯ ಯೋಗದಯ. ಏನು ಯೋಗ ಅಂತಂದ್ರೆ ಜೀವಾತ್ಮರನ್ನು ಪರಮಾತ್ಮನಲ್ಲಿ ಸೇರಿಸತಕ್ಕಂತಹ ವಿಧಾನ. ಪರಮಾತ್ಮ ಯಾರು? ದೊಡ್ಡ ಪ್ರಶ್ನೆ. ಅವನಿಗೆ 10 ಗುಣಗಳನ್ನು ಹೇಳಿದ್ದಾರೆ. ಆ 10ನ್ನೇ ಬೇಸ್ ಮಾಡಿ ಎಲ್ಲ ಶ್ಲೋಕಗಳು, ಪ್ರಬಂಧಗಳು ಎಲ್ಲವೂ ಅದನ್ನೇ ವಿವರಿಸುತ್ತೆ. ಆದ್ದರಿಂದ ಗುಣಾನುಸಂಧಾನ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಈ 7ನೇ ಅಧ್ಯಾಯದಲ್ಲಿ ಜ್ಞಾನ ವಿಜ್ಞಾನ ಯೋಗವನ್ನು ಹೇಳಿ ಪರಮಾತ್ಮನಿಗೆ ಪ್ರಕೃತಿ 2 ವಿಧ, ಪರಾಪ್ರಕೃತಿ ಅಪರಾಪ್ರಕೃತಿ. ಇದು ಮಾಯೆಯಿಂದ ಮುಚ್ಚಲ್ಪಟ್ಟಿದೆ. ಇದನ್ನ ಬಿಡುಗಡೆ ಹೊಂದಲಿಕ್ಕೆ ಪರಮಾತ್ಮನಲ್ಲಿ ಶರಣಾಗತಿ ಹೊಂದಬೇಕು. ಎಷ್ಟು ಜನ ಮಾಡ್ತಾರ ಆ ಥರ? ಹಾಗಂತಂದ್ರೆ 2 ಕ್ಯಾಟಗರಿ ಹೇಳ್ತಾರೆ. ಪರಮಾತ್ಮನನ್ನು ನಂಬತಕ್ಕಂಥವರು 4 ವಿಧ. ಭಕ್ತರು ಗೊತ್ತಿದೆ. ಅರ್ಥಃ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಅಂತ 4 ಭಾಗವನ್ನಾಡುವ ಎಲ್ಲರೂ ಉದಾರರೇ ಅಂತ ಪರಮಾತ್ಮ ತಿಳಿಸ್ತಾರೆ. ಆತ್ಮವನ್ನು ನೆನೆಯದೆ ದೇವರನ್ನೇ ಆತ್ಮ ಅಂತ ತಿಳಿದಿರ್ತಕ್ಕಂತಹವರು ಅಜ್ಞಾನಿಗಳು, ನರಾಧಮರು, ಪಾಪಿಷ್ಠರು, ಏನೂ ತಿಳಿದೇ ಇದ್ದವರು. ಇವರು ಭಗವಂತ ನೆನೆಸೋದಿಲ್ಲ. ನಮಗೆ ಅವರು ಬೇಕಾಗಿಲ್ಲ. ಒಂದು ಆತ್ಮ ಇದೆ, ಅದು ದೇಹದಲ್ಲಿದೆ. ಈ 2 ಆತ್ಮ ಅನ್ನತಕ್ಕಂತಹ ಚೇತನ ವಿಷಯವನ್ನು, ಪ್ರಕೃತಿ ಎಂಬತಕ್ಕಂತಹ ಅಚೇತನ ವಿಷಯವಾದ ಶರೀರವನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಒಬ್ಬ ಪರಮಾತ್ಮ ಒಳಗಿದ್ದಾನೆ. ಅವನು ಎಲ್ಲಿದ್ದಾನೆ? ದಹರಾಕಾಶದಲ್ಲಿ ಪರಮಾತ್ಮ ಕುಳಿತು ಎಲ್ಲರಿಗೂ ಅಂತರ್ಯಾಮಿಯಾಗಿ ಅಂತರ್ಬಹಿಶ್ಚರ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅನಂತ ಮುಯ್ಯಂಕರಿಗಂ ಸಮುದ್ರೇಂತಂ ವಿಶ್ವಶಂಭುವಂ ಅಂತ ಪರಮಾತ್ಮನಲ್ಲಿ ನಿಲ್ಲತಕ್ಕಂತಹ ಜಾಗವನ್ನು ತಿಳಿಸಿ ಅವನನ್ನು ಅರಿಯಬೇಕಾದರೆ ಶಾಸ್ತ್ರದಿಂದಲೇ ಅರಿಯಬೇಕು, ಪ್ರಯತ್ನದಿಂದಲೂ ಅರಿಯಬಹುದು. ಆದರೆ ಭಗವತ್ ಕೃಪೆ ಸಂಪೂರ್ಣವಾಗಿ ಅವಶ್ಯಕ. ಇದನ್ನು ತಿಳಿಸ್ತಕ್ಕಂಥದ್ದು ಗೀತಾಶಾಸ್ತ್ರ, ತಿಳಿಸ್ತಕ್ಕಂಥದ್ದು ತಿರುಮಾಳಿ ವಿವರತಕ್ಕಂಥ ಗ್ರಂಥ, ತಿಳಿಸ್ತಕ್ಕಂಥದ್ದು ರಾಮಾಯಣ, ತಿಳಿಸ್ತಕ್ಕಂಥದ್ದು ಮಹಾಭಾರತ. ಎಲ್ಲದರದೂ ಆತ್ಮ, ಪರಮಾತ್ಮ, ದೇಹ ವಿಚಾರ 3 ಸೇರಿಸಿ ವಿಶಿಷ್ಟವಾದ ಅದ್ವೈತ ವಿಷಯವನ್ನ ತಿಳಿಸುತ್ತೆ ಅಂತ ರಾಮಾನುಜಾಚಾರ್ಯ ತಿಳಿಸ್ತಕ್ಕಂಥ ವಿಷಯ. ಈ 8ನೇ ಅಧ್ಯಾಯಕ್ಕೆ ಬಂದರೆ 8 ಪ್ರಶ್ನೆ. ಏನದು 8 ಪ್ರಶ್ನೆ? ಆ 8 ಪ್ರಶ್ನೆಗೆ 8ನೇ ಅಧ್ಯಾಯದಲ್ಲಿ ಪರಮಾತ್ಮ ಉತ್ತರವನ್ನು ಕೊಡುತ್ತಾವನೆ. ಏನದು 8 ಪ್ರಶ್ನೆ ಅಂದರೆ, ಮೊದಲನೇದಾಗಿ ಪ್ರಶ್ನೋತ್ತರಿ ಅದಕ್ಕಂಥ 7 ಶ್ಲೋಕದ್ದು. 7ನೇ ಅಧ್ಯಾಯದ ಕೊನೆ 2 ಶ್ಲೋಕದಲ್ಲಿ 6 ಹೊಸಬರಗಳನ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ. ಕರ್ಮ, ಅಧ್ಯಾತ್ಮ, ಬ್ರಹ್ಮ, ಇದು 3 ಕೈವಲ್ಯಾರ್ಥಿಗೆ ಬೇಕು. ಹಾಗಂದ್ರೆ ಏನು? ಅದನ್ನು ಪ್ರಶ್ನೆ ಮಾಡ್ತಾನೆ. ಅನಂತರದಲ್ಲಿ ಅಧ್ಯಾತ್ಮ, ಅಧಿಭೂತ, ಅಧಿದೈವ, ಅಧಿಯಜ್ಞ, ಇದು 3 ಪದ. ಈ ಅಧಿಯಿಂದ ಹೇಳಿದ 3 ಪದಗಳನ್ನು ವಿವರಿಸಿ ಸ್ವಾಮಿ ನಮ್ಮಷ್ಟು ಬುದ್ಧಿ ಸಾಲದು ಅಂತ ಕೇಳ್ತಾರೆ. ಆಮೇಲೆ ಅಂತಿಮ ಕಾಲದಲ್ಲಿ ಈ
ಐಶ್ವರ್ಯಾರ್ಥಿ, ಕೈವಲ್ಯಾರ್ಥಿ ಮತ್ತು ಪ್ರಪಂಚನಾರ್ಥಿಗಳು ಯಾವ ರೀತಿ ನೆನೆಸಬೇಕು, ಅವರು ಯಾವ ರೀತಿ ಇರ್ತಾರೆ, ಇದೆಲ್ಲ ಸ್ವಲ್ಪ ವಿವರವಾಗಿ ಹೇಳಿ ಅಂತ 2 ಶ್ಲೋಕದಲ್ಲಿ ಪ್ರಶ್ನೆ ಮಾಡ್ತಾರೆ 8ನೇ ಅಧ್ಯಾಯದಲ್ಲಿ. ಕೊನೆ 7ನೇ ಅಧ್ಯಾಯದ 2 ಶ್ಲೋಕದಲ್ಲಿ ಕೇಳತಕ್ಕಂತಹ ಪ್ರಶ್ನೆಗೆ ವಿವರಣವನ್ನು ತಿರುಗಿ 8ನೇ ಅಧ್ಯಾಯದಲ್ಲಿ 2 ಶ್ಲೋಕದಲ್ಲಿ ಕೇಳಿ ಮೇಲೆ 5 ಶ್ಲೋಕದಲ್ಲಿ ಅದಕ್ಕೆ ಉತ್ತರ ಪಡಿತಾನೆ. ಯಾರು? ಅರ್ಜುನ. ಇದು ಮೊದಲನೇ ಪ್ರಶ್ನೆ. ಆಮೇಲೆ 2ನೇದು ಬಂದಿದ್ದೆ, ನಿಮಗೆ 4 ವಿಧವಾದ ಭಕ್ತಿರ್ತಾರೆ ಅಂತ ಹೇಳಿದ್ರಿ, ಉಪಾಸನೆ ಮಾಡುತ್ತಾರೆ ಅಂತ. ಅಂದರೆ ಆತ್ಮಃ ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಅಂತ ನೀವು ಹೇಳಿದ್ರಿ. ಅವರು ಹೇಗೆ ಉಪಾಸನೆ ಮಾಡ್ತಾರೆ, ಅವರ ಅಂತಿಮ ಸ್ಮೃತಿ ಹೇಗಿರುತ್ತೆ, ಸ್ವಲ್ಪ ವಿವರವಾಗಿ ಹೇಳಿ ಸ್ವಾಮಿ ಅಂತ. 3ನೇ ಪ್ರಶ್ನೆ, ಕೈವಲ್ಯಾರ್ಥಿ ಯಾವ ತರಹ ಸ್ಮರಣ ಪ್ರಕಾರ, ಯಾವ ಥರ ನೆನೀತಾನೆ, ಅದನ್ನು ಹೇಳಿ. 4ನೇ ಪ್ರಶ್ನೆ, ಜ್ಞಾನಿ ಉಪಾಸನೆ ಹೇಗಿರಬೇಕು. ಐಶ್ವರ್ಯಾರ್ಥಿ ಮತ್ತೇಕೆ ಹುಟ್ಟುತ್ತಾನೆ, ಅವರಿಗಿಬ್ಬರು ಹುಟ್ಟಿಲ್ಲ ಅಂದ್ಬಿಟ್ರಿ. ಕೈವಲ್ಯಾರ್ಥಿಗೂ ಭಗವಚ್ಚಾರಣಾರ್ಥಿಗೂ ಪುನರ್ಜನ್ಮವಿಲ್ಲ, ಆದರೆ ಐಶ್ವರ್ಯಾರ್ಥಿಗೆ ಉಂಟು, ಅದು ಯಾತಕ್ಕೆ ಹುಡ್ತಾನ ಮನುಷ್ಯ. ಸರಿ, ತಿರುಗಿ ಇನ್ನೊಂದು ಸರ್ತಿ ಹೇಳಿ. 6ನೇ ಪ್ರಶ್ನೆ, ಕೈವಲ್ಯಾರ್ಥಿಗೆ ಪುನರಾವೃತ್ತಿ ಉಂಟೆ ಅಂತ ಪ್ರಶ್ನೆ. ಅಂದರೆ ಆತ್ಮ ಸಾಕ್ಷಾತ್ಕಾರಕ್ಕೆ ಪ್ರಯತ್ನ ಬರತಕ್ಕಂತಹ ಮನುಷ್ಯನಿಗೆ ತಿರುಗಿ ಪುನರಾವೃತ್ತಿ ಉಂಟೆ ಅಂತ ಪ್ರಶ್ನೆ. ಮೊದಲೇ ಹೇಳಿದ ತಿರುಗಿ ಕೇಳಿದ ಪ್ರಶ್ನೆ. ಸರಿ, ಆಮೇಲೆ ಪುಣ್ಯ ಮಾಡತಕ್ಕಂತಹ ಕರ್ಮಗಳು ಹೋಗತಕ್ಕಂತಹ ಮಾರ್ಗ ಯಾವುದು, ಅಚ್ಚರಾದಿ ಮಾರ್ಗ, ಧೂಮಾದಿ ಮಾರ್ಗ ಇಂತೆಲ್ಲ ವಿವರವಾಗಿ ಕಲಿಸ್ತಾನೆ ಪರಮಾತ್ಮ. ಸರಿ, 8ನೇ ಪ್ರಶ್ನೆ, ಕೊನೆಯದು 8ನೇ ಅಧ್ಯಾಯದಲ್ಲಿ ಅಗ್ನಿ, ಹಗಲು, ಉತ್ತರಾಯಣ ಮಾರ್ಗ ಹಾಗಂದರೆ ಏನು, ಸ್ವಲ್ಪ ವಿವರವಾಗಿ ಹೇಳಿ ಸ್ವಾಮಿ ಅಂತ 8 ಪ್ರಶ್ನೋತ್ತರಿ ರೂಪವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಆಚಾರ್ಯರು. ಅದನ್ನು ನೋಡೋಣ. ಏನು 8 ಪ್ರಶ್ನೆ, ತಿರುಗಿ ಶುರು ಮಾಡುತ್ತೇನೆ. ಕಾರಣವೇನಂತಂದರೆ ನಮಗೂ ಅದೇ ಪ್ರಶ್ನೆ ಬರುತ್ತೆ. ಅರ್ಜುನ್ ಬರತಕ್ಕಂಥ ಪ್ರಶ್ನೆ ನಮಗ್ ಬರತಕ್ಕಂಥ ಪ್ರಶ್ನೆ. ಅರ್ಜುನ ಯಾರು? ನರ. ಕೃಷ್ಣ ಯಾರು? ನಾರಾಯಣ. ಎಲ್ಲಿದ್ದಾರೆ? ಬೆಟ್ಟದ ತರಹ ನರನಾರಾಯಣ ಪರ್ವತ ಈಗಲೂ ಹಿಮಾಲಯದಲ್ಲಿ. ಬದರಿಗೆ ಹೋದ್ರೆ ಎಲ್ಲಿ ಇದು ಅರ್ಜುನದ ಬೆಟ್ಟ, ಇದು ಕೃಷ್ಣನ ಬೆಟ್ಟ. ನರಬೆಟ್ಟ, ನಾರಾಯಣದ ಬೆಟ್ಟ ಅಂತ ಹೇಳ್ತಾರೆ. ನರನಾರಾಯಣನಾಯಿ ಉಲಗತ್ತರನವು ಸಿಂಗಾಮ ವಿರಿತ್ತವನೆಂಬಿರುಮಾನ್ ಅಂತ ಆಳ್ವಾರರು ಹೇಳ್ತಾರೆ. ಆದ್ದರಿಂದ ಅರ್ಜುನನ ಪ್ರಶ್ನೆ ನಮ್ಮ ಪ್ರಶ್ನೆ. ಅರ್ಜುನನು ಜೀವಾತ್ಮ, ಕೃಷ್ಣ ಪರಮಾತ್ಮ. ಅವನ ದೇಹ ಅಚಿತ್ತು, ನಮಗೂ ಅಚಿತ್ತಿದೆ, ನಮಗೂ ಒಂದು ಆತ್ಮ ಇದೆ ಅರ್ಜುನನ ತರಹ. ಅವನ ಪ್ರಶ್ನೆಯೇ ನಮ್ಮ ಪ್ರಶ್ನೆ, ನಮ್ಮ ಪ್ರಶ್ನೆಯೇ ಅವನ ಪ್ರಶ್ನೆ. ಆದ್ರಿಂದ ನಾವೇ ಅರ್ಜುನ ಅಂತ ತಿಳ್ಕೊಂಡು ಮುಂದುವರಿಯಬೇಕು. ಪ್ರಶ್ನೆ, ಮೊದಲನೇ ಪ್ರಶ್ನೆ ಬರೀ ಪ್ರಶ್ನೋತ್ತರಿ ರೂಪದಲ್ಲಿ ವ್ಯಾಖ್ಯಾನ. ಜಿಜ್ಞಾಸುಗಳು ತಿಳಿಯಬೇಕು, ನೀನು ಹೇಳಿದ ಬ್ರಹ್ಮ ಯಾವುದು, ಅಧ್ಯಾತ್ಮ ಯಾವುದು, ಕರ್ಮ ಯಾವುದು. ಸರಿ, ಬ್ರಹ್ಮ ಎಂಬುದು ಪ್ರಕೃತಿ ಸಂಬಂಧದಿಂದ ಬಿಡಲ್ಪಟ್ಟ ಪರಿಶುದ್ಧವಾದ ಆತ್ಮಸ್ವರೂಪವು. ಪ್ರಕೃತಿ ಸಂಬಂಧ ಅಂದರೇನು? ದೇಹ ಬಿಡಬೇಕು, ದೇಹವೇ ಪ್ರಕೃತಿ. ಆದ್ದರಿಂದ ಶುದ್ಧಾತ್ಮನೆಂದರೆ ದೇಹದಿಂದ ಹೊರಗೆ ಬಂದಿರತಕ್ಕಂತಹ ಆತ್ಮನಿಗೆ ಶುದ್ಧಾತ್ಮ. ಪಾಪ ಪುಣ್ಯಗಳೆಲ್ಲ ಕಳೆದು ಹೊರಗೆ ಬಂದರೆ ಜೀವಾತ್ಮನಿಗೆ ಅಳಿವಿಲ್ವಲ್ಲ, ದೇಹಕ್ಕೆ ಅಳುವ ಅಂತಹ ಜೀವಾತ್ಮನಿಗೆ ಪರಿಶುದ್ಧ ಜೀವಾತ್ಮ. ಅವನಿಗೆ ಬ್ರಹ್ಮ ಎಂಬುದು ಪ್ರಕೃತಿ ಸಂಬಂಧದಿಂದ ಬಿಡಲ್ಪಟ್ಟ ಪರಿಶುದ್ಧವಾದ ಆತ್ಮಸ್ವರೂಪವು. ಅಂದರೆ ಪ್ರಾಣ ಹೋದ ಮೇಲೆ ಹೊರಗೆ ಬಂದಿರುತ್ತಲ್ಲ ಜೀವಾತ್ಮ, ಅದಕ್ಕೆ ಬ್ರಹ್ಮ ಎಂದು ಹೆಸರು. ಅಧ್ಯಾತ್ಮ ಅಂದರೇನು? ಅಧ್ಯಾತ್ಮಕ್ಕೆ ಅದು ಜೊತೆ ಸೇರ್ಕೊಂಡಿರುತ್ತಲ್ಲ,
ಪ್ರಕೃತಿ, ಅದಕ್ಕೆ ಅಧ್ಯಾತ್ಮ ಎಂದು ಹೆಸರು. ದೇಹವೇ ಪ್ರಕೃತಿ. ಮೊದಲನೆಯದು ಪ್ರಾಪ್ಯ, ಎರಡನೆಯದು ತ್ಯಾಜ್ಯ. ಅಂದರೇನು? ಆತ್ಮಸ್ವರೂಪವನ್ನು ಪ್ರಾಪ್ಯ ಮಾಡಿಕೊಳ್ಳಬೇಕು, ತಿಳಿದುಕೊಳ್ಳಬೇಕು, ಅರಿಯಬೇಕು. ದೇಹ ಸ್ವರೂಪವನ್ನು ತಿಳಿದು ತ್ಯಾಜ್ಯ ಬಿಡತಕ್ಕಂಥದ್ದು. ಕರ್ಮವೆಂಬುದು ಮೂರನೆಯದು. ಮನುಷ್ಯ ಮೊದಲಾದ ವಿಶಿಷ್ಟ ಶರೀರವನ್ನುಂಟು ಮಾಡುವ ಸ್ತ್ರೀ ಸಂಬಂಧ ಆದ ವೇತಸ್ಸಿನ ವಿಸರ್ಜನ, ಇವೆಲ್ಲವೂ ಮೋಕ್ಷಗಳು ತಿಳಿಯಬೇಕು. ಇವುಗಳಲ್ಲಿ ಜುಗುಪ್ಸೆ ಹೊಂದಿ ಇವುಗಳನ್ನು ಪರಿಸುವುದಕ್ಕಾಗಿ ಇವುಗಳನ್ನು ಸಮಗ್ರವಾಗಿ ತಿಳಿಯಬೇಕು. ಆದ್ದರಿಂದ ಇದು ಆ ಮೂರು ಪದದ ಅರ್ಥ. ಬ್ರಹ್ಮ, ಕರ್ಮ, ಮತ್ತು ಅಧ್ಯಾತ್ಮ. ಸರಿ, ಈಗ ಆಕಾಶ ಮೊದಲಾದವುಗಳಲ್ಲಿರುವ ಪರಿಣಾಮ ವಿಶೇಷಗಳಾದ ಶಬ್ದಸ್ವರೂಪ ರಸಗಂಧಗಳು ಅಧಿಭೂತ. ಅಧಿಭೂತ ಅಂದರೆ ಏನು? ಶಬ್ದಸ್ಪರ್ಶ ರೂಪ ರಸಗಂಧಗಳಿಗೆ ಅಧಿಭೂತ ಎಂದು ಹೆಸರು. ಅಧಿದೈವತವೆಂದು ಪುರುಷನನ್ನು ಕರೆಯುತ್ತಾರೆ. ಪುರುಷ ಯಾರು? ತಿರುಗಿ ಆತ್ಮ. ಶಬ್ದಾದಿಗಳ ಭೋಕ್ತೃವಾದವನು ಇವನು. ಅಧಿಯಜ್ಞ ಶಬ್ದದಿಂದ ನಿರ್ದಿಷ್ಟನಾದವನು ಇವನೇ. ಅಧಿಯಜ್ಞ ಇರತಕ್ಕಂಥ ಪರಮಾತ್ಮನಿಗೆ ಹೆಸರು. ಯಜ್ಞಗಳಿಂದ ಆರಾಧಿಸಲ್ಪಡುವವನು ನಾನೇ ಅಧಿಯಜ್ಞ. ಇಂದ್ರ ಮೊದಲಾದ ದೇವತೆಗಳಲ್ಲಿ ಆತ್ಮನಾಗಿರುವ ನಾನೇ ಯಜ್ಞಾದಿಗಳಿಂದ ಆರಾಧ್ಯನಲ್ಲಿ ತಿಳಿಯಬೇಕು. ಸರಿ ಸ್ವಾಮಿ, ತಿಳ್ಕೊಂಡೆ. ಎರಡನೇ ಪ್ರಶ್ನೆ. ನಿನ್ನ ಇದೆಲ್ಲ ಪ್ರಶ್ನೋತ್ತರಿ ಆಗೋಯ್ತು. ಆದ್ದರಿಂದ ಈ ಅಂತಿಮ ಸ್ಮೃತಿ ಇರತಕ್ಕಂಥದ್ದು ಮರಣಕಾಲದಲ್ಲಿ ಭಗವಂತ ಬರುತ್ತೆ. ಹಾಗೆ ಅಂತಂದ್ರೆ ಸರ್ವಕಾಲದಲ್ಲಿಯೂ ನನ್ನನ್ನೇ ಸ್ಮರಿಸಿಕೋ, ಉದ್ಧಾರ ವರ್ಣಾಶ್ರಮ ಕರ್ಮಗಳನ್ನು ಮಾಡು. ಹೀಗೆ ಉಪಾಯದಿಂದ ನಿನ್ನ ಮನಸ್ಸನ್ನು, ಬುದ್ಧಿಯನ್ನು ನನ್ನಲ್ಲಿ ಅರ್ಪಿಸಿ ಕೊನೆಯಲ್ಲಿ ನನ್ನನ್ನೇ ಸ್ಮರಿಸಿಕೊಂಡು ನನ್ನನ್ನೇ ಸೇರುತ್ತೀಯೇ, ಇದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭ ವಿಷ್ಣವೇ ಎನ್ನುವಂತೆ ಅನನ್ಯಾಶ್ಚಿಂತಯಂತೋ ಮಾಂ ವೇದನಾ ಪ್ರತಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ನಿತ್ಯಯುಕ್ತನಾಗಿದ್ದರೆ ನಿನಗೆ ಗಂಟಲು ಸ್ಮೃತಿ ತಾನೇ ಬರುತ್ತೆ. ಸರಿ, ಇದರ ಗಂಟಲು ಸ್ಮೃತಿ ಹೇಗಿರಬೇಕು? ಎರಡನೇ ಪ್ರಶ್ನೆಯಲ್ಲಿ ಬರುತ್ತೆ. ಐಶ್ವರ್ಯಾರ್ಥಿಗಳು ನನ್ನ ಉಪಾಸನೆ ಮಾಡುವ ಬಗೆಯನ್ನು ಮೊದಲು ತಿಳಿದುಕೋ. ಮನಸ್ಸು ಬೇರೊಂದು ಕಡೆ ಹೋಗದಂತೆ ಪ್ರತಿದಿನವೂ ಅಭ್ಯಾಸ ಮತ್ತು ಯೋಗವನ್ನು ಐಶ್ವರ್ಯಾರ್ಥಿ ಮಾಡುತ್ತಾ ಬರಬೇಕು. ನಿತ್ಯ ನೈಮಿತ್ಯಗಳನ್ನು ಮಾಡುವ ವೇಳೆ ಹೊರತು ಉಳಿದೆಲ್ಲ ಕಾಲದಲ್ಲಿ ನನ್ನನ್ನು ಸ್ಮರಿಸುವುದು ಅಭ್ಯಾಸ. ದಿನದಿನವೂ ಯೋಗ ಕಾಲದಲ್ಲಿ ವಿಹಿತವಾಗಿ ಮಾಡುವ ಉಪಾಸನೆ ಯೋಗ. ಪಂಚಕಾಲ ಪರಾಯಣರು ಅಂತ 5 ಕಾಲವು ಭಗವಂತ ಸ್ಮರಿಸತಕ್ಕಂಥ ಒಂದು ದಿನವನ್ನ 5 ಭಾಗವಾಗಿ ವಿಂಗಡಿಸಿ 4ರಿಂದ 7 ಪ್ರಾತಃ ಕಾಲ, 7ರಿಂದ 10 ಸಂಗಮ ಕಾಲ, 10ರಿಂದ 1 ಮಧ್ಯಾಹ್ನ ಕಾಲ, ಅಪರಾಹ್ನ ಮಧ್ಯಾಹ್ನ ಕಾಲ, 1ರಿಂದ 4 ಅಪರಾಹ್ನ ಕಾಲ, 4ರಿಂದ 7 ಸಾಯಂಕಾಲ, 7ರಿಂದ 10 ಯೋಗ ಕಾಲ. ಯೋಗ ಅಂದ್ರೆ ಏನು? ಯೋಗ ಕಾಲದಲ್ಲಿ ವಿಧಿಯುಕ್ತವಾಗಿ ಮಾಡುವ ಉಪಾಸನೆಗೆ ಯೋಗ ಎಂದು ಹೆಸರು.
ಭಗವನ್ ನಾಮ ಸಂಕೀರ್ತನೆ ಮಾಡಿದರೆ ಜೀವಾತ್ಮನನ್ನು ಪರಮಾತ್ಮನಲ್ಲಿ ಸೇರಿಸತಕ್ಕಂಥದಕ್ಕೆ ಪ್ರಯತ್ನ ಎಂದು ತಿಳಿದು ಅದನ್ನೇ ಯೋಗ ಯೋಗ ಅಂತಕ್ಕಂಥ. ಅರ್ಜುನ ಮಾಡಿದ್ದು ಯೋಗವೇಯ, ಸಾಂಖ್ಯರು ಮಾಡಿದ್ದು ಯೋಗವೇಯ, ಕರ್ಮಿ ಮಾಡಿದ್ದು ಯೋಗವೇಯ, ಜ್ಞಾನಿ ಮಾಡಿದ್ದು ಯೋಗವೇಯ, ಸನ್ಯಾಸಿ ಮಾಡಿದ್ದು ಯೋಗವೇಯ. ಅಂದರೆ ಏನು? ಪರಮಾತ್ಮ ಧ್ಯಾನವನ್ನು ಮಾಡಿ ಹೇಗೆ ಸೇರಿಸತಕ್ಕಂತಹದ್ದು ಅನ್ನತಕ್ಕಂತಹದ್ದನ್ನು ವಿಚಾರ ಮಾಡ್ತಾರೆ. ಜ್ಞಾನ ವಿಜ್ಞಾನ ಹೋಗಿ ಒಂದು ಯೋಗ, ಅಕ್ಷರ ಬ್ರಹ್ಮ ಯೋಗ ಈಗ ನಾವು ನೋಡ್ತಾ ಇರೋದು ಅದು ಒಂದು ಯೋಗ. ಆದ್ದರಿಂದ ನನ್ನನ್ನು ಬಿಟ್ಟು ಬೇರೊಂದು ಕಡೆ ಹೋಗದ ಮನಸ್ಸಿನಿಂದ ಅಂತಕಾಲದಲ್ಲಿ ಪರಮಪುರುಷನು ಈಶ್ವರನು ಆದ ನನ್ನನ್ನು ಚಿಂತಿಸಬೇಕು. ದಿನೇ ದಿನವೂ ಅಭ್ಯಾಸ ಮಾಡುವ ಭಕ್ತಿಯೋಗದ ಬಲದಿಂದ ಉಂಟಾದ ಸಂಸ್ಕಾರದ ಕಾರಣ ಸರ್ವಜ್ಞನು, ಪುರಾತನನು, ವಿಶ್ವವನ್ನು ಪ್ರಶಾಸನ ಮಾಡುವವನು, ಜೀವನಿಗಿಂತ ಸೂಕ್ಷ್ಮನು, ಎಲ್ಲವನ್ನೂ ಸೃಷ್ಟಿ ಮಾಡುವವನು, ಇತರ ಎಲ್ಲ ಪದಾರ್ಥಗಳಿಗಿಂತ ವಿಲಕ್ಷಣನು, ನನಗೆ ಅಸಾಧಾರಣವಾದ ಅಪರಾಕ ದಿವ್ಯರೂಪವನ್ನು ಆದ ನನ್ನನ್ನು ಅಚಲವಾದ ಮನಸ್ಸಿನಿಂದ ಎರಡು ಹುಬ್ಬುಗಳ ನಡುವೆ ಸಂಸ್ಥಾಪಿಸಿ ಅಲ್ಲೇ ಆ ಹುಬ್ಬುಗಳ ನಡುವೆ ಪ್ರಾಣವನ್ನು ಸೇರಿಸಿ ದಿವ್ಯ ಪುರುಷನಾದ ನನ್ನನ್ನು ಸ್ಮರಿಸಬೇಕು. ಭ್ರುಭೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಅಂತ ಪದ್ಮಾಸನದಲ್ಲಿ ಕುಳಿತು ಎರಡು ಹುಬ್ಬಿನ ಮಧ್ಯದಲ್ಲಿ ಭಗವಂತನನ್ನ ಧ್ಯಾನ ಮಾಡಿ ಪುರುಷ ದಿವ್ಯ ಪುರುಷನಾದ ನನ್ನನ್ನು ಸ್ಮರಿಸಿದವನು ದಿವ್ಯ ಪುರುಷನನ್ನೇ ಸೇರುತ್ತಾನೆ. ಎಂದರೆ ಅವನಿಗೆ ಸಮನಾದ ಐಶ್ವರ್ಯವುಳ್ಳವನಾಗುತ್ತಾನೆ. ಭಗವದೈಶ್ವರ್ಯ ಭಾಗವದೈಶ್ವರ್ಯ, ಭಾಗವದೈಶ್ವರ್ಯ ಆಚಾರ್ಯನೈಶ್ವರ್ಯ, ಆಚಾರ್ಯನೈಶ್ವರ್ಯ ನಮ್ಮ ಐಶ್ವರ್ಯ. ಹೀಗೆಲ್ಲವನ್ನು ಕಲಸ ಮೇಲೋಗರ ಮಾಡಿಬಿಟ್ಟಿದ್ದಾರೆ ನಮ್ಮ ಸಂಪ್ರದಾಯದಲ್ಲಿ. ಏನು ಅಂತಂದರೆ ಭಗವದ್ಧ್ಯಾನ ಎಲ್ಲವನ್ನೂ ಕೊಡುತ್ತದೆ, ಅಂತಿಮ ಸ್ಮೃತಿಯನ್ನು ಕೊಡುತ್ತದೆ. ಸರಿ ಸ್ವಾಮಿ, ನನಗೆ ಕೈವಲ್ಯಾರ್ಥಿ ಹೇಗೆ ನೆನೆಸಬೇಕು ಅದನ್ನು ಹೇಳಿ. ಕೈವಲ್ಯಾರ್ಥಿ ಅಂದ್ರೆ ಯಾರು? ಆತ್ಮ 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 ನೋಡಬೇಕು ಅನ್ನತಕ್ಕಂತಹ ಆನಂದದಲ್ಲಿ ಆಸೆ ಬರತಕ್ಕಂಥವ್ರು. ಆತ್ಮಾನಂದ, ಚಿನ್ಮಯಾನಂದ, ಇವರೆಲ್ಲ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರತಕ್ಕಂಥವ್ರು. ಅಪ್ಪ ಅರ್ಜುನ ಅಸ್ಥೂಲ ಅನಣು ಎಂದು ಯಾವ ಪರಿಶುದ್ಧವಾದ ಆತ್ಮಸ್ವರೂಪವನ್ನು ವೇರವೆನ್ನೆರೆದವರು ಹೇಳಿದರೋ, ರಾಗದ್ವೇಷಗಳನ್ನು ಕಳೆದುಕೊಂಡ ಯತಿಗಳು ಯಾವ ಅಕ್ಷರವನ್ನು ಪ್ರವೇಶಿಸುವುದೋ, ಯಾವ ಅಕ್ಷರವನ್ನು ಹೊಂದಲು ಬ್ರಹ್ಮಚರ್ಯವನ್ನು ನಡೆಸುವುದೋ ಆ ಅಕ್ಷರ ಸ್ವರೂಪವನ್ನು ಸಂಗ್ರಹವಾಗಿ ಹೇಳುತ್ತೇನೆ ಕೇಳು. ಅಕ್ಷರಂ ಬ್ರಹ್ಮ ಪರಮಂ ಅಂತ ಆರಂಭಿಸಿ, ಯಾವನು ಕಿವಿ ಮೊದಲಾದ ಜ್ಞಾನದ್ವಾರಗಳ ಎಲ್ಲಾ ಇಂದ್ರಿಯಗಳನ್ನು ಅವುಗಳ ವ್ಯಾಪಾರದಿಂದ ಹಿಂತಿರುಗಿಸಿ ತನ್ನ ಹೃದಯ ಕಮಲದಲ್ಲಿರುವ ಅಕ್ಷರನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಿ ಯೋಗಾಭ್ಯಾಸದಲ್ಲಿ ನಿಂತವನಾಗಿ ನನ್ನಲ್ಲೇ ನಿಶ್ಚಲವಾದ ಸ್ಥಿತಿಯನ್ನು ಹೊಂದಿದವನಾಗಿ ಬ್ರಹ್ಮಪ್ರತಿಪಾದಕವಾದ ಓಂ ಎಂಬ ಅಕ್ಷರವನ್ನು ಉಚ್ಚರಿಸುವವನಾಗಿ ಆ ಪ್ರಣವವು ಯಾರನ್ನು ಹೇಳುತ್ತಿದೆಯೋ ಆ ನನ್ನನ್ನು ಸ್ಮರಿಸುತ್ತಿರುವನಾಗಿ ತನ್ನ ಪ್ರಾಣವನ್ನು ಶಿರಸ್ಸಿನಲ್ಲಿ ನಿಲ್ಲಿಸಿದವನಾಗಿ ದೇಹವನ್ನು ಬಿಡುವನೋ ಅವನಲ್ಲಿ ಸಮನಾದುದು ಪುನರಾವರ್ತಿಯಲ್ಲಿರುವ ಆದ ಪ್ರಕೃತಿ ವಿಯುಕ್ತವಾದ ಪರಿಶುದ್ಧಾತ್ಮ ಸ್ವರೂಪವನ್ನು ಹೊಂದುತ್ತಾನೆ. ಏನು ಹೇಳ್ತಾರೆ ಇವರು? ಮೂಗಿಡ್ಕೊಂಡು ಪರಮಾತ್ಮ ಧ್ಯಾನ ಮಾಡಿ ಓಂ ಅಂತ ಹೇಳಿ ಪ್ರಾಣ ಬಿಡ್ತಾನೆ, ಅವನು ನನ್ನನ್ನು ಬಂದು ಸೇರ್ತಾನೆ ಅಂತ. ಇದೆಲ್ಲರೂ ಆಗುತ್ತೆ ನೀವು ಹೇಳೋ ಕೆಲಸ? ಹಾಗಂತ ಇನ್ನೂ ಡೌಟ್ ಬಂದ್ಬಿಡುತ್ತೆ. ಯಾರಿಗೆ? ಕೃಷ್ಣ ಅರ್ಜುನನಿಗೆ. ಸರಿ, ಐಶ್ವರ್ಯಾರ್ಥಿಗಳು ಕೈವಲ್ಯಾರ್ಥಿಗಳು ನಿನ್ನನ್ನು ಹೇಗೆ ಉಪಾಸನೆ ಮಾಡುವರೆಂದು ಈಗ ತಿಳಿದೆ. ಸರಿ, ಒಬ್ಬ ಏನು ಮಾಡ್ತಾನೆ? ಭಗವನ್ನಾಮ ಸಂಕೀರ್ತನದಿಂದ ಎಲ್ಲರಿಗೂ ಬದಿಯಜ್ಞ ಬೇಕೇ ಬೇಕು. ಭಗವದ್ ಕೃಪೆ ಅಧಿಯಜ್ಞ ಪೂಜೆಯಿಂದ. ಅಧಿಯಜ್ಞ ಅಂದ್ರೆ ಭಗವಂತನ ಪೂಜೆ. ಅದು ಸರಿ, ಒಬ್ಬನಿಗೆ ಐಶ್ವರ್ಯಾರ್ಥಿಗೆ ಪುನರ್ಜನ್ಮ ಉಂಟು, ಅಕ್ಷರ ಬ್ರಹ್ಮಾರ್ಥಿಗೆ ಪುನರ್ಜನ್ಮವಿಲ್ಲ ಅಂತಂದು ಹೇಳಿದ್ರಿ. ಈಗ ಭಕ್ತರಲ್ಲಿ ಸರ್ವಶ್ರೇಷ್ಠ ಅಂದ್ರೆ ಜ್ಞಾನಿಯನ್ನು ಹೇಗೆ ಉಪಾಸನೆ ಮಾಡುವಂತ ತಿಳಿಸಿ. ಮೂರನೇ ಕ್ಯಾಟಗರಿ ಇದಾರಲ್ಲ,
ಭಗವಚ್ಛರಣಾರ್ಥಿ ಐಶ್ವರ್ಯಾರ್ಥಿಗೆ ಏನಿಲ್ಲ, ಅಪುನರಾವೃತ್ತಿ ಲಕ್ಷಣವಾದ ಮೋಕ್ಷವಿಲ್ಲ. ಏನುಂಟು? ಪುನರ್ಜನ್ಮವುಂಟು. ಅಕ್ಷರ ಬ್ರಹ್ಮಾರ್ಥಿಗೆ ಏನುಂಟು? ಪುನರ್ಜನ್ಮವಿಲ್ಲ. ಆನಂದವುಂಟು, ಜ್ಞಾನವುಂಟು. ಸರಿ. ಈ ಮೂರನೇ ಕ್ಯಾಟಗರಿ ಜ್ಞಾನಿಗೆ, ಭಗವತ್ ಶರಣಾರ್ಥಿಗೆ ಅವನು ಹೇಗೆ ಉಪಾಸನೆ ಮಾಡ್ತಾನೆ ಹೇಳು? ನಾಲ್ಕನೇ ಪ್ರಶ್ನೆ ಇದು ಅರ್ಜುನ್. ಸರಿ. ಆತ್ಮಾನುಭವವೇ ಮೊದಲಾದ ಬೇರೆ ಫಲಗಳ ವ್ಯವಧಾನವನ್ನು ಸಹಿಸದೆ ಆರಂಭ ಕಾಲದಿಂದ ಸರ್ವಕಾಲದಲ್ಲಿಯೂ ನಾನು ಅತ್ಯಂತ ಪ್ರಿಯನಾದ ಕಾರಣ ನನ್ನ ಸ್ಮರಣ ಇಲ್ಲದೆ ಬದುಕಲು ಅಸಮರ್ಥನಾಗಿ ನನ್ನನ್ನೇ ನಿಲ್ಲಿಸಿ ಪ್ರೀತಿಯಿಂದ ಸ್ಮರಣೆ ಮಾಡುವನು. ಇದಕ್ಕೇನಂತಾರೆ ಆಳ್ವಾರ್ತೆಗಳು? ಪರಭಕ್ತಿ, ಪರಜ್ಞಾನ, ಪರಮಭಕ್ತಿ ಮೂರನ್ನು ಹೊಂದಿದವನು. ಏನು ಸ್ವಾಮಿ ಇದು ಹೊಸದಾಗಿ ಹೇಳ್ತಾ ಇದ್ದೀರಿ? ಅದಕ್ಕೆ ತಿರುವಾಯಿಮಿಡಿ ಓದೋದು. ಪರಭಕ್ತಿ ಅಂದ್ರೆ ಏನ್ ಗೊತ್ತಾಗುತ್ತೆ, ಪರಜ್ಞಾನ ಅಂದ್ರೆ ಏನ್ ಗೊತ್ತಾಗುತ್ತೆ, ಸೂರ್ಯ ಸಿಂಪಡಿಮೆ ಹೇಳ್ತದೆ. ಪರಮಭಕ್ತಿ ಅಂದ್ರೆ ಏನ್ ಗೊತ್ತಾಗುತ್ತೆ, ಕೊನೆ ತಿರುವಾಯಿಮಿಡಿಯಲ್ಲಿ. ಹೀಗೆ ನನ್ನನ್ನೇ ನಿರ್ದಿಶಿ ಪ್ರೀತಿಯಿಂದ ಸ್ಮರಣ ಮಾಡುವನು, ನನ್ನೊಡನೆ ನಿತ್ಯಯೋಗವನ್ನು ಬಯಸುವವನು ಆದ ಯೋಗಿ ನಾನೇ ಪ್ರಾಪ್ಯನಾಗಿದ್ದೇನೆ. ಅಂದ್ರೇನು? ಅವನಿಗೆ ಭಗವಂತನೇ ಬೇಕು. ಅದಕ್ಕೆ ಭಗವತ್ ಶರಣಾರ್ಥಿ ಅಂತ ಕರೀತಾರೆ. ಫಲಾಂತರವಾದ ಐಶ್ವರ್ಯಗಳಿಲ್ಲ, ನನ್ನನ್ನು ಅವನು ಸುಲಭವಾಗಿ ಪಡೆಯುತ್ತಾನೆ. ಐಶ್ವರ್ಯ ಪ್ರಥಮ ಪುರುಷಾರ್ಥ, ಆತ್ಮ ಸಾಕ್ಷಾತ್ಕಾರ ದ್ವಿತೀಯ ಪುರುಷಾರ್ಥ. ಭಗವತ್ ಸಾಕ್ಷಾತ್ಕಾರ ಎರಡನ್ನೂ ಕೇಳುವುದಿಲ್ಲ. ಅವನು ಭಗವಂತನನ್ನೇ ಕೇಳುವುದರಿಂದ ಅವನ ವಿಯೋಗವನ್ನು ಸಹಿಸಲಾರದ ನಾನೇ ಅವನನ್ನು ವರಿಸುತ್ತೇನೆ. ಅಹಂ ಸ್ಮರಾಮಿ ಮದ್ಭಕ್ತಂ. ಅರ್ಜುನ, ಯಥಾವಿಸ್ತರವಾದ ಆತ್ಮಜ್ಞಾನವನ್ನುಳ್ಳ ಜಿಜ್ಞಾಸುಗಳು ನನ್ನಲ್ಲಿಯೇ ಮನಸ್ಸನ್ನಿಟ್ಟು ಜ್ಞಾನಿಗಳು ನನ್ನನ್ನು ಆಶ್ರಯಿಸಿ ಪರಮ ಸಂಸಿದ್ಧಿಯನ್ನು ಪಡೆಯುತ್ತಾರೆ. ತಯಾತಿ ಪರಮಾಂಗತ್ಯಂ. ನನ್ನನ್ನೇ ನಿರಂತರವಾಗಿ ಧ್ಯಾನ ಮಾಡುವವನು, ಅನನ್ಯಾಶ್ಚಿಂತೆಯಂತೋ ಮಾಂ ಎಂದಿರುವವನು, ನನ್ನನ್ನು ಸೇರಿದ ಇವರು ದುಃಖಮಯವೂ ಅಸ್ಥಿರವಾದ ಜನ್ಮವನ್ನು ಮತ್ತೆ ಪಡೆಯುವುದಿಲ್ಲ. ಇವರಿಗೂ ಅವತರಾವೃತ್ಯ ಲಕ್ಷಣವಾದ ಮೋಕ್ಷ ಗ್ಯಾರಂಟಿ. மறுபிறவி தவிர ತಿರುತ್ತೀಂತರ ಆಳುವ, ಏತ್ತಿವೈ ತೇಣಿ ವಾಂಗಿ ಅಂತ ಹೇಳ್ತಾರೆ. ಆದ್ದರಿಂದ ಇವರಿಗೆ ಪುನರ್ಜನ್ಮವಿಲ್ಲ ಅಂತ ಹೇಳ್ತಾರೆ. ಹೇಗಿರಬೇಕಿವರು? ಪರಭಕ್ತಿ ಪರಜ್ಞಾನ ಪರಮಭಕ್ತಿಯುಕ್ತರಾಗಿ ತಥೋ ಭಗವತಾ ಸ್ವಯಮೇವಾತ್ಮ ಸಂಜೀವನೇನಾವಲೋಕನೇನಾವಲೋಕ್ಯಂತಹ ಗದ್ದಿತ್ತರಿದ ಕೊನೆಯ ಚೂರ್ಣಿಕೆಯನ್ನು ಹೇಳಿಕೊಂಡು ಭಗವಂತನ ವಿಷಯದ ನಿಮಗ್ನನಾಗಿರತಕ್ಕಂಥವರಿಗೆ ಯೋಗಕ್ಷೇಮ ನಾನು ನೋಡ್ಕೊಳ್ತಾನೆ. ಯೋಗಕ್ಷೇಮ ಅಹಂ ಮಹಾಮ್ಯಹಂ ಅಂತಾನೆ ಪರಮಾತ್ಮ ಮುಂದಕ್ಕೆ. ಅದೇ ತರವಾಗಿ ಇದು 5ನೇ ಪ್ರಶ್ನೆ. ಸರಿ ಸರಿ ಸ್ವಾಮಿ, ಜ್ಞಾನಿಗೆ ಹುಟ್ಟಿಲ್ಲ ಅಂದ್ರಿ, ಐಶ್ವರ್ಯಾರ್ಥಿಗೆ ಹುಟ್ಟಿದೆ ಅಂದ್ರೆ ಪುನರ್ಜನ್ಮ ಇದೆ ಅಂದ್ರಿ, ಯಾಕೆ ತಿರುಗಿ ಹುಟ್ಟುತ್ತಾರೋ ಅದು ಸ್ವಲ್ಪ ಹೇಳಿ ಸ್ವಾಮಿ, ನನಗೆ ತಿಳ್ಕೋಬೇಕು. ಸರಿ, ಪ್ರಶ್ನೆ ಉತ್ತರ. ಐಶ್ವರ್ಯಗತಿಯನ್ನು ಹೊಂದಿದವರು ಮತ್ತೆ ಹುಟ್ಟುವುದಕ್ಕೂ ನನ್ನನ್ನು ಸೇರುವುದವರು ಹುಟ್ಟದಿರುವುದಕ್ಕೂ ಕಾರಣವನ್ನು ಕೇಳು. ಏನ್ ತಿಳ್ಕೊಂಡಾಗಾಯಿತು? ಐಶ್ವರ್ಯಾರ್ಥಿಗೆ ಪುನರ್ಜನ್ಮವುಂಟು. ಸಂಸಾರಗಳೆಲ್ಲ ಐಶ್ವರ್ಯಾರ್ಥಿಗಳೇ. ಅದ್ ಬೇಕಾಗಿಲ್ಲ ಅಂತಂದ್ರೆ, ಅದು ಬೇಡ ಅಂತಂದ್ರೆ ಕೈವಲ್ಯಾರ್ಥಿ ಮತ್ತು ಭಗವತ್ ಶರಣಾರ್ಥಿ ಆಗಬೇಕು. ನನ್ನಲ್ಲಿ ಸೇರಿದವರು ಮತ್ತೆ ಹುಟ್ಟುವುದಕ್ಕೆ, ನನ್ನನ್ನು ಸೇರಿದವರು ಹುಟ್ಟುವುದಕ್ಕೆ ಕಾರಣವನ್ನು ಕೇಳು. ಬ್ರಹ್ಮಲೋಕದಿಂದ ಮೊದಲಾಗಿ ಬ್ರಹ್ಮಾಂಡದಲ್ಲಿರುವ ಲೋಕಗಳೆಲ್ಲ ಐಶ್ವರ್ಯವನ್ನು ಅನುಭವಿಸುವ ಆಲಯಗಳಾಗಿವೆ. ಐಶ್ವರ್ಯಾನುಭವಕ್ಕೆ
ಅಂಡರಂಡ ಬಹಿರಂಡಂ ಅನ್ನತಕ್ಕಂಥ 14 ಲೋಕಗಳನ್ನು ಸೃಷ್ಟಿಸಿದಾಗ ಎಲ್ಲ ಐಶ್ವರ್ಯಾನುಭವಕ್ಕೋಸ್ಕರವಾಗಿ ಅವು ನಾಶವನ್ನೈದುವ ಸ್ವಭಾವವನ್ನು ಹೊಂದಿವೆ. ಆದ್ದರಿಂದ ಆಯಾ ಲೋಕಗಳಿಗೆ ಹೋದವರು ಆಯಾ ಸ್ಥಾನಗಳೇ ವಿನಾಶವಾದಾಗ ನಾಶದಿಂದ ತಪ್ಪಿಸಿಕೊಳ್ಳಲಾರರು. ಆದರೆ ಪಾರ್ಥ ಸರ್ವಜ್ಞನು, ಸತ್ಯಸಂಕಲ್ಪನು, ನಿಖಿಲ ಜಗರುತ್ಪತ್ತಿ ಸ್ಥಿತಿಲಯಗಳಿಗೆ ಕಾರಣನು, ಸದಾ ಏಕರೂಪನು ಆದ ನನ್ನನ್ನು ಸೇರಿದವರಿಗೆ ವಿನಾಶವೇ ಸಂಭವಿಸದ ಕಾರಣ ಪುನರ್ಜನ್ಮವಿಲ್ಲ. ಪರಮಾತ್ಮನಲ್ಲಿ ಸೇರಿದವರಿಗೆ ವಿನಾಶವಿಲ್ಲ, ಉತ್ಪತ್ತಿ ಇಲ್ಲ, ಪುನರ್ಜನ್ಮವಿಲ್ಲ. ಬ್ರಹ್ಮಲೋಕ ಪರ್ಯಂತವಾದ ಲೋಕಗಳ ಉತ್ಪತ್ತಿ ವಿನಾಶ ಕಾಲಗಳ ವ್ಯವಸ್ಥೆಯನ್ನು ಹೇಳುತ್ತೇನೆ. ಸರಿ ಸ್ವಾಮಿ, ಯಾವಾಗ ಹುಟ್ಟುತ್ತೆ, ಯಾವಾಗ ಸಾಯುತ್ತೆ, ಐಶ್ವರ್ಯಾರ್ಥಿ ಲೋಕಗಳು, ಅದನ್ನು ಹೇಳಿ. ನಾನು ಸೃಜಿಸಿರುವ ಈ ಹಗಲು ರಾತ್ರಿಗಳ ವ್ಯವಸ್ಥೆಯನ್ನು ಅರಿತ ಜನರು ಈ ಭೂಲೋಕದ 4 ಯುಗಗಳ ಸಹಸ್ರದ ಕಾಲದ ಬ್ರಹ್ಮದೇವನ ಒಂದು ಹಗಲೆಂದು, ಹಾಗೆ 4 ಯುಗಗಳ ಸಹಸ್ರಗಳ ಕಾಲ ಅವನ ಒಂದು ರಾತ್ರಿ ಎಂದು ತಿಳಿಯುತ್ತಾರೆ. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು ಅಂತ. 4 ಸಹಸ್ರ ಚತುರ್ಯುಗ ಕಳೆದರೆ ಒಂದು ಹಗಲವರೆಗೆ. ಹಗಲಿನ ಆರಂಭದ ಸಮಯದಲ್ಲಿ ತ್ರೈಲೋಕ್ಯದೊಳಗೆ ದೇಹೇಂದ್ರಿಯಾದ ವಸ್ತುಗಳಿಂದ ಚತುರ್ಮುಖ ದೇಹಾವಸ್ಥೆ ಎಂಬ ಅವ್ಯಕ್ತದಿಂದ ಹುಟ್ಟುತ್ತದೆ. ಅವ್ಯಕ್ತದಿಂದ ಸೃಷ್ಟಿ. ಅವ್ಯಕ್ತ ಅಂದ್ರೆ ಕಣ್ಣಿಗೆ ಕಾಣಿಸ್ತಾ ಇರೋದು, ವ್ಯಕ್ತ ಅಂದ್ರೆ ಕಣ್ಣಿಗೆ ಕಾಣಿಸುವುದು. ರಾತ್ರಿ ಆರಂಭವಾಗುವಾಗ ಅವೆಲ್ಲವೂ ಮತ್ತೆ ಚತುರ್ಮುಖ ದೇಹದಲ್ಲಿ ಲೀನವಾಗುತ್ತವೆ. ವ್ಯಕ್ತವಾಗಿದ್ದು ಅವ್ಯಕ್ತವಾಗಿ ಹೋಗುತ್ತೆ ರಾತ್ರಿ ಬಂದರೆ ಬ್ರಹ್ಮನಿಗೆ. ಬ್ರಹ್ಮನಿಗೆ ಎಷ್ಟು ವರ್ಷ ಆಯಸ್ಸು? 100 ವರ್ಷ ಆಯಸ್ಸು. ಯಾವ ಮಾನ? ಬ್ರಹ್ಮಮಾನ. ಬ್ರಹ್ಮಮಾನ ಅಂದ್ರೇನು? ಸಹಸ್ರ ಚತುರ್ಯುಗಕ್ಕೆ ಒಂದು ಹಗಲು, ಸಹಸ್ರ ಚತುರ್ಯುಗಕ್ಕೆ ಒಂದು ರಾತ್ರಿ, ಇದು ಒಂದು ದಿನ. ಇದಕ್ಕೆ ಕಲ್ಪ ಅಂತ ಹೆಸರು. ಸರಿ, ಈ ಒಂದು ದಿನದಲ್ಲಿ ಹದಿನಾಲ್ಕು ಯುಗಗಳು ಬಂದು ಹೊರಟೋಗುತ್ತೆ. 28 ಹಗಲ್ 14, ಸಂಜೆ 14. ಅದರಲ್ಲಿ ಇಂಟು 365 ಮಾಡಿದ್ರೆ ಅದು ಒಂದು ವರ್ಷ. ಇಂಟು 100 ಮಾಡಿದ್ರೆ ಬ್ರಹ್ಮನ ಆಯಸ್ಸು. ಅಂದ್ರೆ ಒಬ್ಬ ಬ್ರಹ್ಮ ಎಷ್ಟು ವರ್ಷ ಇರ್ತಾನೆ ನೋಡ್ಕೊಳ್ಳಿ. ಹೀಗೆ ಕರ್ಮವಶ್ಯರಾದವರು, ಪ್ರಕೃತಿ ಸಂಬಂಧ ಹೊಂದಿರುವರು ಆದ ಕ್ಷೇತ್ರಜ್ಞರು ಬ್ರಹ್ಮದೇವನ ಹಗಲಿನ ಆರಂಭದಲ್ಲಿ ಹುಟ್ಟುತ್ತಲೂ ರಾತ್ರಿ ಬಂದಾಗ ಲಯ ಹೊಂದುತ್ತಲೂ, ಲಯ ಹೊಂದಿದರೆ ಅವ್ಯಕ್ತವಾಗ್ತಾರೆ, ಸೃಷ್ಟಿಯಾದರೆ ವ್ಯಕ್ತವಾಗ್ತಾರೆ. ವ್ಯಕ್ತವಾಗ್ತಾರೆ ಅಂದ್ರೆ ಕಣ್ಣಿಗೆ ಕಾಣಿಸ್ತಾರೆ, ಅವ್ಯಕ್ತ ಅಂದ್ರೆ ಕಣ್ಣಿಗೆ ಕಾಣಿಸೋದಿಲ್ಲ. ರಾತ್ರಿ ಏನು ಕಾಣಿಸೋದಿಲ್ಲ. ಮತ್ತೆ ಹಗಲು ಆರಂಭವಾದಾಗ ಹುಟ್ಟುತ್ತಾರೆ. ಹೀಗೆ ಬ್ರಹ್ಮದೇವನ ಕಾಲವಾದ 100 ವರ್ಷಗಳ ಕೊನೆಯಲ್ಲಿ ಬ್ರಹ್ಮಲೋಕ ಪರ್ಯಂತವಾದ ಸಮಸ್ತ ಲೋಕಗಳು ಆ ಬ್ರಹ್ಮದೇವರೊಡನೆ ನನ್ನಲ್ಲಿ ಪ್ರಳಯ ಹೊಂದುತ್ತವೆ. ಆದ್ದರಿಂದಲೇ ಅರ್ಜುನ, ನನ್ನನ್ನು ಬಿಟ್ಟು ಉಳಿದೆಲ್ಲವೂ ನನ್ನಿಂದಲೇ ಹುಟ್ಟಿ ನನ್ನಲ್ಲೇ ಲಯ ಹೊಂದುವ ಕಾರಣ ಐಶ್ವರ್ಯಾದಿಗಳನ್ನು ಗತಿಗಳನ್ನು ಹೊಂದಿದವರಿಗೆ ಪುನರಾವೃತ್ತಿ ತಪ್ಪದು. ಆದರೆ ನನ್ನನ್ನು ಪಡೆದವರಿಗೆ ಪುನರಾವೃತ್ತಿ ಪ್ರಸಂಗವೇ ಇರಲಾರದು. ಒಂದು ಕಾಮಧೇನು, ಕಲ್ಪವೃಕ್ಷ ಕೇಳಿದ್ದೆಲ್ಲ ಕೊಡುತ್ತಂತೆ. ನೀನೇ ಬಂದ್ಬಿಡಿದ್ರೆ ಬರಲ್ಲ. ಆದರೆ ಭಗವಂತನಲ್ಲಿ ಕಾಮಧೇನು ಕಲ್ಪ ಅವನ್ ಬಾಂಧವ ಬಂದ್ಬಿಡ್ತಾನ. ಅಂದ್ರೆ ಭಗವಂತ ತನ್ನನ್ನೇ ಬೇರೆಯವರು ಕೊಟ್ಬಿಡ್ತಾನಂತೆ. ಜ್ಞಾನಿಯುಕ್ತ ಆತ್ಮಯೋ ಮೇಮ ತಮ್ಮಂತಾನೆ. ಆದ್ದರಿಂದ ನನ್ನನ್ನು ಬಿಟ್ಟು ಉಳಿದೆಲ್ಲವೂ ನನ್ನಿಂದಲೇ ಹುಟ್ಟಿ ನನ್ನಿಂದಲೇ ಲಯ ಹೊಂದುವ ಕಾರಣ ಐಶ್ವರ್ಯ ಗತಿಗಳನ್ನು ಹೊಂದಿದವರಿಗೆ ಪುನರಾವೃತ್ತಿ ತಪ್ಪರು. ನನ್ನನ್ನು ಪಡೆದವರಿಗೆ ಪುನರಾವೃತ್ತಿ ಪ್ರಸಂಗವೇ ಇರಲಾರದು. 6ನೇ ಪ್ರಶ್ನೆ ಏನಪ್ಪಾ ಅಂದರೆ, ಐಶ್ವರ್ಯಾರ್ಥಿಗಳಿಗೆ ಪುನರಾವೃತ್ತಿ ಉಂಟೆಂದು
ನಿನ್ನನ್ನೇ ಸೇರುವ ಜ್ಞಾನಿಗಳಿಗೆ ಪುನರ್ಜನ್ಮವಿಲ್ಲವೆಂದು ತಿಳಿದಿದೆ. ಆದರೆ ಕೈವಲ್ಯವನ್ನು ಬಯಸುವ ಜಿಜ್ಞಾಸಗಳೇ ಪುನರಾವೃತ್ತಿ ಉಂಟೋ ಇಲ್ಲವೋ? ಈ ಕೈವಲ್ಯಾರ್ಥಿ ಎಂಬುದನ್ನು ಹೇಳಿದಿರಲ್ಲ, ಇವರಿಗೇನಾದರೂ ಜನ್ಮ ಉಂಟೆ ಸ್ವಾಮಿ, ಪುನರ್ಜನ್ಮ ಅಂತ ಪ್ರಶ್ನೆ. ಯಾರದ್ದು? ಅರ್ಜುನಂದು. ಅಂದೇ ಪ್ರಶ್ನೆ ಅರ್ಜುನನ ಮೂಲಕವಾಗಿ ಹೇಳಿಸ್ತಾರೆ. ಸರಿ, ಗ್ಯಾರಂಟಿ ಕೊಡ್ತಾನೆ ಮನುಷ್ಯ. ಪರಮಾತ್ಮ, ಕೃಷ್ಣ ಪರಮಾತ್ಮ, ಪರಮ ಪುರುಷ, ಪುರುಷೋತ್ತಮ. ಪುರುಷ ಅಂದ್ರೆ ತಕ್ಷಣ ರಿಪೇರಿ ಮಾಡ್ಕೊಂಡ್ರೆ ಪುರುಷೋತ್ತಮ ಅಂತ ಹೇಳಬೇಕು. ಉತ್ತಮ ಪುರುಷೋತ್ತಮ ಪರಮಾತ್ಮೇತ್ಯುದಾಹೃತ. ಕೈವಲ್ಯ ಬರೆದವರಿಗೆ ಪುನರಾವೃತ್ತಿ ಇಲ್ಲವು. ಇಬ್ಬರಿಗೆ ಪುನರಾವೃತ್ತಿ ಇಲ್ಲ, ಐಶ್ವರ್ಯಾರ್ಥಿಗೆ ಮಾತ್ರ ಪುನರಾವೃತ್ತಿ ಅಂತ. ಅಚೇತನವಾದ ಪ್ರಕೃತಿ ರೂಪವಾದ ಪುರುಷಾರ್ಥಕ್ಕಿಂತಲೂ ಆತ್ಮಸ್ವರೂಪವು ಬೇರೆ, ಉತ್ಕೃಷ್ಟವಾದುದು, ಜ್ಞಾನೈಕಾಕಾರವಾದುದು, ಸ್ವಸಂವೇದ್ಯವಾದುದು, ತನ್ನನ್ನೇ ತಾನು ನೋಡಿಕೊಳ್ಳತಕ್ಕಂತಹದ್ದು, ಉತ್ಪತ್ತಿ ವಿನಾಶಗಳ ಸೋಂಕಿಲ್ಲದೆ ನಿತ್ಯವಾದುದು, ಆಕಾಶ ಮೊದಲಾದ ಪದಾರ್ಥಗಳ ಕಾರಣಾವಸ್ಥೆಯಲ್ಲಿ ಕಾರ್ಯಾವಸ್ಥೆಯಲ್ಲಿದ್ದು ನಾಶ ಹೊಂದುತ್ತದೆ. ಪದಾರ್ಥಗಳು ಆಯಾ ಪದಾರ್ಥಗಳಲ್ಲಿ ಇರುತ್ತಿದ್ದರೂ ಆತ್ಮವೃತ್ತಕ್ಕೆ ನಾಶಕ್ಕೊಳಗಾಗದು. ಆದ್ದರಿಂದ ಅದನ್ನು ಅವ್ಯಕ್ತ ಅಕ್ಷರ ಎಂದು ಕರೆದರು. ಕ್ಷರವಾಗಿರದೇ ಇರತಕ್ಕಂಥದ್ದು. ಪ್ರಕೃತಿ ಸಂಸರ್ಗದಿಂದ ಬೇರೆಯಾಗಿ ತನ್ನ ಸ್ವರೂಪದಲ್ಲಿ ನೆಲೆಸಿರುವ ಆತ್ಮನ ಪರಮ ಗತಿಯನ್ನು ಹೊಂದಿದವನೆಂದು ಹೇಳುತ್ತಾರೆ. ಈ ಸ್ಥಿತಿಯನ್ನು ಮುಟ್ಟಿದವನು ಮತ್ತೆ ಈ ಲೋಕದಲ್ಲಿ ಹುಟ್ಟುವುದಿಲ್ಲ. ಇದು ನನ್ನ ಪರಂಧಾಮವೇ ಆಗಿದೆ. ಅಚೇತನ ಪ್ರಕೃತಿ ನನ್ನ ನಿಯಮನಕ್ಕೆ ಒಳಗಾಗಿರುವ ಮೊದಲನೇ ಸ್ಥಾನ. ಅಚೇತನ ಪ್ರಕೃತಿಯೊಡನೆ ಕೂಡಿದ ಜೀವಾತ್ಮ ನನ್ನ ಎರಡನೇ ನಿಯಮನ ಸ್ಥಾನ. ಹಾಗೆ ಅಚಿತ್ ಸಂಬಂಧದಿಂದ ದೂರವಾಗಿ ತನ್ನ ಸ್ವರೂಪದಲ್ಲಿರುವ ಪರಿಶುದ್ಧಾತ್ಮನು ತನ್ನ ಮತ್ತೊಂದು ಒಂದು ಶ್ರೇಷ್ಠವಾದ ನಿಯಮನ ಸ್ಥಾನವೆಂದು ತಿಳಿ. ಆದ್ದರಿಂದ ಸಂಸಾರಕ್ಕೆ ಕಾರಣವಾದ ಅವಿದ್ಯೆ ಮೊದಲಾದವು ಇವನಿಗೆ ಇಲ್ಲದ ಕಾರಣ ಇವನು ಮತ್ತೆ ಈ ಲೋಕದಲ್ಲಿ ಹುಟ್ಟುವುದಿಲ್ಲ. ಇವನು ಅಪರಿಚ್ಛಿನ್ನವಾದ ಆತ್ಮಜ್ಞಾನ ಹೊಂದಿರುತ್ತಾನೆ. ಪ್ರಕೃತಿ ಸಂಬಂಧ ಹೊಂದಿರುವ ಆತ್ಮನ ಪರಿಚ್ಛಿನ್ನವಾದ ಜ್ಞಾನಕ್ಕಿಂತ ಮಿಗಿಲಾದದು ಇದು. ಆದ್ದರಿಂದ ಜ್ಞಾನರೂಪವಾದ ಪ್ರಕಾಶವನ್ನೆಲ್ಲ ಇದು ನನ್ನ ಪರಮಧಾಮವೇ ಆಗಿದೆ. ಸರಿ ಸರಿ ಸ್ವಾಮಿ, ಗೊತ್ತಾಯ್ತು. ಪುಣ್ಯಕ್ರಮ ಮಾಡಿದವರು ಮೇಲೆ ಹೋಗುತ್ತಾರೆ ಎಂದಲ್ಲ, ಇದು ಇಲ್ಲಿ ಹೋಗುವ ಮಾರ್ಗವು ಯಾವುದು? 7ನೇ ಪ್ರಶ್ನೆ. ಪುಣ್ಯಕ್ರಮ ಮಾಡಿದವರು ಧೂಮ ಮಾರ್ಗದಲ್ಲಿ ಪ್ರಯಾಣ ಮಾಡಿ ಚಂದ್ರನನ್ನು ಸೇರಿ ಮತ್ತೆ ಹಿಂದಿರುಗುತ್ತಾರೆ. ಧೂಮ, ರಾತ್ರಿ, ಕೃಷ್ಣಪಕ್ಷ, ದಕ್ಷಿಣಾಯನ ಮೊದಲಾದ ಮಾರ್ಗದಲ್ಲಿ ಹೋಗಿ ಚಂದ್ರನನ್ನು ಸೇರಿ ಮತ್ತೆ ಆ ಲೋಕದಲ್ಲಿ ಹುಟ್ಟಲು ಹಿಂತಿರುಗುತ್ತಾರೆ. ಈ ಲೋಕದಲ್ಲಿ ಹುಟ್ಟಲು ಹಿಂತಿರುಗುತ್ತಾರೆ. ಎಲ್ಲಿ ಹೋದ್ರು ಇಲ್ಲೇ ಬಂದು ಜನ್ಮ ಆಗಬೇಕು. ಸರಿ, ಗೊತ್ತಾಯ್ತು ಸ್ವಾಮಿ. ಕೊನೆ ಪ್ರಶ್ನೆ ಹೇಳ್ಬಿಡಿ ಅಂತ. ಈ ಅಗ್ನಿ, ಹಗಲು, ಉತ್ತರಾಯಣ ಮೊದಲಾದ ಮಾರ್ಗಗಳೆಂದರೇನು? ಹಾಗಂದರೆ ಉತ್ತರಾಯಣ ಮಾರ್ಗ ಅಂದರೇನು? ಅದನ್ನ ಹೇಳಿ ಸ್ವಾಮಿ. ಸರಿ, ಇವುಗಳ ಅಭಿಮಾನಿ ದೇವತೆಗಳು ಆಯಾ ಮಾರ್ಗದಲ್ಲಿ ಹೋಗುವವರನ್ನು ಮುಂದಿನ ಸ್ಥಾನಗಳಿಗೆ ಕರೆದೊಯ್ಯುತ್ತಾರೆ. ಅಚ್ಚಿರಾದಿಯಲ್ಲಿ ಹೋಗುವವರಿಗೆ ಅಗ್ನಿ, ಹಗಲು, ಶುಕ್ಲಪಕ್ಷ, ಉತ್ತರಾಯಣ, ಸಂವತ್ಸರ ಇವುಗಳ ಅಭಿಮಾನಿ ದೇವತೆಗಳು ಮರುತ್ತು, ಸೂರ್ಯ, ಚಂದ್ರ, ವೈದ್ಯುತ, ವರುಣ, ಇಂದ್ರ, ಪ್ರಜಾಪತಿ ಇವರು ಮಾರ್ಗದರ್ಶನ ಮಾಡುವರು. ಕೊನೆಗೆ ಕೊನೆಗೆ ಆ ಮಾನವನು ಭಗವಂತನಲ್ಲಿಯೇ ಕರೆದೊಯ್ಯುವನು. ಅಮಾನವ ಅಂತ ಮಾಸಾಮಿ. ಹಾಗೆಯೇ ಧೂಮಾರಿ ಮಾರ್ಗದಲ್ಲಿ ಹೋಗುವುದು ಧೂಮ, ರಾತ್ರಿ, ಕೃಷ್ಣಪಕ್ಷ, ದಕ್ಷಿಣಾಯನ, ಪಿತೃಲೋಕ, ಆಕಾಶ ಇವುಗಳ ಮೂಲಕ ಚಂದ್ರನನ್ನು ಸೇರುವರು. ಶುಕ್ಲಗತಿ ಎಂಬ ಅಚ್ಚಿದಾದಿ ಗತಿ, ಕೃಷ್ಣಗತಿ ಎಂಬ ಧೂಮಾದಿ ಇವೆರಡು
ಶಾಶ್ವತ ಮಾರ್ಗಗಳನ್ನು ಶ್ರುತಿಗಳು ಜ್ಞಾನಿಗಳಿಗೂ ಪುಣ್ಯಕರ್ಮ ಮಾಡಿದವರಿಗೂ ಕ್ರಮವಾಗಿ ತಿಳಿಸಿವೆ. ಶುಕ್ಲಗತಿ ಅಚ್ಚರಾಜ ಮಾರ್ಗ, ಕೃಷ್ಣಗತಿ ಧೂಮಾದಿ ಮಾರ್ಗ. ಶುಕ್ಲಗತಿಯಿಂದ ಹೋದವರಿಗೆ ಪುನರಾವೃತ್ತಿ ಇಲ್ಲ, ಧೂಮಾದಿಯಿಂದ ಹೋದವರು ಮತ್ತೆ ಇಲ್ಲಿಗೆ ಬರುತ್ತಾರೆ. ಈ ಎರಡು ಮಾರ್ಗಗಳನ್ನು ತಿಳಿದು ಯೋಗಿಯು ಪ್ರಯಾಣ ಕಾಲದಲ್ಲಿ ಮೋಹಕ್ಕೆ ಒಳಗಾಗುವುದಿಲ್ಲ. ದೇವಯಾನದ ಮೂಲಕವೇ ಹೋಗುತ್ತಾನೆ. ಆದ್ದರಿಂದ ಎಲ್ಲ ಕಾಲದಲ್ಲಿಯೂ ದಿನ ದಿನವೂ ಈ ಅರ್ಚಿರಾದಿಗಳ ಚಿಂತನೆ ಎಂಬ ಯೋಗದಿಂದ ಕೂಡಿದವನಾಗಿರು. ಈ ಶಾಸ್ತ್ರದ ಅರ್ಥವನ್ನು ತಿಳಿದವನು ಪಡೆಯುವ ಫಲವಾವದೆಂದುವಲ್ಲಿಯ ಕೇಳು. ಋಗ್ಯಜುಸ್ಸಾಮಾರ್ಥ ರೂಪವಾದ ವೇದಾಭ್ಯಾಸ, ಯಜ್ಞ, ತಪಸ್ಸು, ದಾನ ಮೊದಲಾದ ಎಲ್ಲಾ ಪುಣ್ಯಗಳಲ್ಲಿ ಯಾವ ಫಲವನ್ನು ಹೇಳಿದೆಯೋ ಅವೆಲ್ಲವನ್ನೂ ಈ 2 ಅಧ್ಯಾಯಗಳಲ್ಲಿ ಹೇಳಿರುವ ಭಗವನ್ ಮಹಾತ್ಮನ್ ತಿಳಿದವನು ಇದರ ಅರಿವಿನಿಂದಾಗುವ ಸುಖದ ಮುಂದೆ ತಿರಣದ ಸಮಾನವಾಗಿ ಕಾಣುತ್ತಾನೆ. ಈ 2 ಅಧ್ಯಾಯ ತಿಳ್ಕೊಂಡ್ಬಿಟ್ರೆ ಬಾಕಿ ಇದೆಲ್ಲ ತಿರಣದ ಸಮಾನ ಹಾಗೆ ಅಂತಂತಾರೆ. ಅಂಥವನು ಯೋಗಿಯು ಜ್ಞಾನಿಯು ಆಗಿ ಜ್ಞಾನಿಗಳು ಪಡೆಯುವ ಅನಾದಿಯಾದ ಪರಮಪದವನ್ನು ಪಡೆಯುತ್ತಾನೆ. ಅಂದ್ರೇನು? 7ನೇ ಅಧ್ಯಾಯದ ಜ್ಞಾನ ವಿಜ್ಞಾನ ಯೋಗಿ, 8ನೇ ಅಧ್ಯಾಯದ ಅಕ್ಷರ ಬ್ರಹ್ಮ ಯೋಗಿ, ಅಕ್ಷರ ಪರಬ್ರಹ್ಮ ಯೋಗಿ ಇಬ್ಬರೂ ಇದೆಲ್ಲ ತಿಳ್ಕೊಂಡವರಿಗೆ ಬೇರೆಯೂ ತಿಳ್ಕೋಬೇಕಾದಿಲ್ಲ. ಎಲ್ಲರೂ ಉಚ್ಚವಾಗಿರತಕ್ಕಂತಹ ಲೋಕಕ್ಕೆ ಹೋಗಿ ಸೇರುತ್ತಾನೆ ಅಂತ ತಿಳಿಸ್ತಾರೆ. ಅದಲ್ಲದೆ ಇದನ್ನ ಸಮರೈಸ್ ಮಾಡಿಬಿಟ್ಟು ಮುಗಿಸಿಬಿಡಬೇಕು. ಸಮರಿ ಏನ್ ಹೇಳುತ್ತೆ ಅಂತಂದ್ರೆ, ವಿಜ್ಞಾನ ಸಹಿತವಾದ ಜ್ಞಾನವು ರಾಜವಿದ್ಯೆಯು, ರಾಜದೃಶ್ಯವೂ, ಪರಮ ಪವಿತ್ರವೂ, ಪ್ರತ್ಯಕ್ಷಾವಗಮವು, ಧರ್ಮ್ಯವೂ, ಕರ್ತುಂ ಸುಸುಖವೂ, ಅವ್ಯಯವೂ 2 ಬಗೆಯ ಶ್ಲೋಕದಲ್ಲಿ ಉಪದೇಶ ಮಾಡಿದೆ. ಆ ನಂತರದಲ್ಲಿ ತಾತ್ಪರ್ಯವೇನು ಅಧ್ಯಾಯದ್ದು? ಮನುಷ್ಯನು ಐಶ್ವರ್ಯಾದಿ ಭೋಗಗಳನ್ನು ಅನುಭವಿಸುವುದಕ್ಕಾಗಿ ಮೊದಲು ಭಗವಂತನನ್ನು ನಂಬಿ ಅವನ ಭಕ್ತನಾಗಿ ಐಶ್ವರ್ಯಾರ್ಥಿ ಆಗುತ್ತಾನೆ. ಕೆಲವು ಕಾಲವಾದ ಮೇಲೆ ಅವನು ಗತಿಚಿಂತನವೆಂಬ ಯೋಗಾಭ್ಯಾಸ ಮಾಡುತ್ತಾನೆ. ಅಂದರೇನು? ಅವನ ಕಾಲವಾದ ಮೇಲೆ ಉಂಟಾಗುವ ಶುಕ್ರಗತಿ ಅಥವಾ ಅಚ್ಚಿದಾದಿ ಮಾರ್ಗ ಮತ್ತು ಕೃಷ್ಣಗತಿ ಅಥವಾ ಧೂಮಾದಿ ಮಾರ್ಗ ಇವುಗಳ ಸ್ವರೂಪವನ್ನು ಮತ್ತು ಫಲಗಳನ್ನು ಚೆನ್ನಾಗಿ ಆಲೋಚಿಸುತ್ತಾನೆ. ಆಗ ಅವನ ಅಧೋಗತಿಯನ್ನುಂಟು ಮಾಡುವ ಅಜ್ಞಾನದಿಂದ ಕೂಡಿದ ಮತ್ತು ಭಕ್ತರಹಿತವಾದ ಪಾಪ ಕರ್ಮಗಳ ಮಾಡುವುದೇ ಇಲ್ಲ. ಇನ್ನೇನು ಶುಕ್ಲಗತಿ ಮತ್ತು ಕೃಷ್ಣ ಎರಡರಲ್ಲಿ ಶುಕ್ಲಗತಿ ಅತ್ಯಂತ ಮೇಲಾರದನ್ನು ತೀರ್ಮಾನಿಸಿ ಐಶ್ವರ್ಯಾರ್ಥಿ ಪಡೆಯುವ ಕೃಷ್ಣಗತಿ ಮೇಲೆ ಇದ್ದ ಮೋಹವನ್ನು ಸಂಪೂರ್ಣವಾಗಿ ತ್ಯಜಿಸುವನು. ತರುವಾಯ ಅವನು ಶುಕ್ಲಗತಿ ಎನ್ನುವ ಅರ್ಚಿದಾದಿ ಮಾರ್ಗವನ್ನು ಕಾಲವಾದ ಮೇಲೆ ಹೊಂದಲು ಮೊದಲು ಜಿಜ್ಞಾಸು, ಆಮೇಲೆ ಜ್ಞಾನಿಯು ಆಗುವನು. ಐಶ್ವರ್ಯಾರ್ಥಿ ಜಿಜ್ಞಾಸುವಾದವನು ಜ್ಞಾನಿಯಾಗಿ ಅವನು ಮುಂದೆ ಸದಾಕಾಲದಲ್ಲಿಯೂ ಉತ್ತಮವಾದ ಯೋಗಾಭ್ಯಾಸವನ್ನು ಕೈಗೊಳ್ಳುತ್ತಾ ಯೋಗಿಯೇ ಆಗುತ್ತಾನೆ. ಅಂದರೆ ಜೀವಾತ್ಮ ಪರಮಾತ್ಮನಲ್ಲಿ ಸೇರಿಸುತ್ತಾನೆ. ಭಗವದ್ಭಕ್ತನು ಮೊದಲು ಐಹಿಕ ಮತ್ತು ಆಮಶ್ಮಿಕ ಐಶ್ವರ್ಯಗಳನ್ನು ಪಡೆದು ಅನುಭವಿಸುವುದಕ್ಕಾಗಿ ಐಶ್ವರ್ಯಾರ್ಥಿಯಾಗಿ ಅಡಿಗಡಿಗೆ ಶಾಸ್ತ್ರೀಯವಾಗಿ ವೇದವನ್ನು ಸ್ವರದಲ್ಲಿ ಉಚ್ಚರಿಸುವುದು, ಯಜ್ಞಗಾರಗಳನ್ನು ಮಾಡುವುದು, ತಪಸ್ಸುಗಳನ್ನು ಆಚರಿಸುವುದು, ಸತ್ಪಾತ್ರರಿಗೆ ದಾನವನ್ನು ಮಾಡುವುದು, ಈ ಮೊದಲಾದ ಪುಣ್ಯಕರ್ಮಗಳನ್ನು ಮಾಡುತ್ತಾನೆ. ಆಮೇಲೆ ಈ ಅಭ್ಯಾಸಗಳಿಂದ ಉಂಟಾಗುವ ಕೃಷ್ಣಗತಿ ಅಥವಾ ಧೂಮಾದಿ ಮಾರ್ಗವು ಅಲ್ಪವು ಮತ್ತು ಅಸ್ಥಿರವು ಎಂಬುದನ್ನು ಮನನ ಮಾಡಿ ತಿಳಿಯುತ್ತಾನೆ. ತದನಂತರ ಅವನ ಜಿಜ್ಞಾಸು ಭಕ್ತನಾಗಿ ಅಕ್ಷರ ಸ್ವರೂಪಾನುಭವ ಆನಂದವನ್ನು ಪಡೆಯಲು ಯೋಗಾಭ್ಯಾಸ ಕೈಗೊಳ್ಳುವನು.
ಈ ಅಭ್ಯಾಸವನ್ನು ಮಾಡುವ ಸ್ವಲ್ಪ ಕಾಲ ನಂತರ ಈ ಅಕ್ಷರ ಸ್ವರೂಪಾನುಭವ ಆನಂದವು ಐಶ್ವರ್ಯಾನುಭವದಿಂದ ಉತ್ತಮವಾದದ್ದಾದರೂ ಭಗವತ್ ಪ್ರಾಪ್ತಿ ಆನಂದಕ್ಕಿಂತ ಕೀಳು ದರ್ಜೆಯದಾಗಿರುವುದರಿಂದ ತಿಳಿಯುವನು. ಆದ್ದರಿಂದ ಕೊನೆಯಲ್ಲಿ ಅವನು ಜ್ಞಾನಿ ಎಂಬ ಭಕ್ತನಾಗಿ ಬ್ರಹ್ಮನೆಂಬ ಆದಿಕಾರಣವಾದ ಭಗವಂತನ ಪ್ರಾಪ್ತಿಯನ್ನು ಅತ್ಯಂತ ಮೇಲದ ಸ್ಥಾನವನ್ನು ಹೊಂದುತ್ತಾನೆ. ಆದ್ದರಿಂದ ಇದೆಲ್ಲ ಸ್ಟೇಜ್ ಬೈ ಸ್ಟೇಜ್ ಸಿಗುತ್ತೆ ನಿಮಗೆ. ಐಶ್ವರ್ಯಾರ್ಥಿ ಜ್ಞಾನಿಯಾಗಿ, ಐಶ್ವರ್ಯಾರ್ಥಿ ಕೈವಲ್ಯಾರ್ಥಿಯಾಗಿ, ಆತ್ಮಪ್ರಾಪ್ತಿ ಜ್ಞಾನನಾಗಿ ಅನಂತರ ಪರಮಾತ್ಮ ಪ್ರಾಪ್ತಿ ಜ್ಞಾನವನ್ನು ಪಡೆಯುತ್ತಾನೆ. ಇದರಿಂದ ಉಪದರಾವೃತ್ತಿ ಲಕ್ಷಣವಾದ ಮೋಕ್ಷವನ್ನು ಪಡೆಯುತ್ತಾನೆ ಎಂದು ಈ 2 ಅಧ್ಯಾಯದ ಸಾರಾಂಶ. ಅಸ್ಮಿನ್ ಗ್ರಂಥಮಾರಂಭಾಂ ಯದುಶೇಖರ ಮಧ್ಯಮಾಂ ಲಕ್ಷ್ಮೀ ವಲ್ಲಭ ಪರ್ಯಂತಾಂ ವಂದೇ ಗುರುಪರಂಪರಾಂ.